ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಈ ಹಬ್ಬವನ್ನ ಯಾಕೆ ಮಾಡಬೇಕು, ಇದರ ವಿಶೇಷತೆಗಳು ಏನು ಗೊತ್ತಾ? ಹೇಳ್ತೀವಿ ಕೇಳಿ. ಭಾರತದ ಹಬ್ಬಗಳ ಪೈಕಿ ಸಂಕ್ರಾಂತಿ ಪ್ರಮುಖವಾದಂತಹ ಹಬ್ಬ. ಈ ಹಬ್ಬವನ್ನ ರೈತಾಪಿ ಬಂಧುಗಳಿಗೆ ಸುಗ್ಗಿಯ ದಿನ. ಯಾಕಂದ್ರೆ ಈ ದಿನ ರೈತ ಬೆಳೆದಂತಹ ದವಸ ಧಾನ್ಯಗಳನ್ನ ಪೂಜೆ ಮಾಡಿ ತನ್ನ ಮನೆಗೆ ತುಂಬಿಸಿಕೊಳ್ಳುವಂತಹ ಸಂಭ್ರಮ ಇರುತ್ತೆ. ಮತ್ತೊಂದೆಡೆ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನ ಬದಲಿಸ್ತಾನೆ. ಇದು ಕೂಡ ಮತ್ತೊಂದು ವಿಶೇಷವಾಗಿದೆ. ಇದರಿಂದ ರಾಶಿಗಳ ಗತಿಗಳು ಕೂಡ ಬದಲಾಗಲಿವೆಯಂತೆ. ಹೀಗಾಗಿ ಎಷ್ಟೋ ಜನರು ಸಂಕ್ರಾಂತಿ ನಂತರ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಒಳ್ಳೆಯ ಸಮಯ ಕೂಡ ಆಗಿರತ್ತಂತೆ. ಇನ್ನು ಈ ಹಬ್ಬದ ದಿನ ಎಳ್ಳು ಬಿರುವುದು ಕೂಡ ಸಂಪ್ರದಾಯ. ಇದು ಒಂದು ಧಾರ್ಮಿಕ ಸಂಪ್ರದಾಯವಲ್ಲದೆ ವೈಜ್ಞಾನಿಕವಾಗಿಯೂ ಆರೋಗ್ಯವರ್ಧಕವಾಗಿದೆ. ಬಿಸಿಲಿನ ತಾಪಕ್ಕೆ ಉಂಟಾಗುವಂತಹ ಚರ್ಮ ರೋಗಗಳಿಗೆ ಎಳ್ಳು ಚಮತ್ಕಾರದ ಔಷಧವಂತೆ. ಹೀಗಾಗಿ ಎಳ್ಳು ಹಾಗೂ ಬೆಲ್ಲವನ್ನ ಎರಡನ್ನ ತಿನ್ನೋದ್ರಿಂದ ವಾತ ಹಾಗೂ ಕಫದಂತಹ ಸಮಸ್ಯೆಗಳು ನಿವಾರಣೆಯಾಗಲಿವೆಯಂತೆ. ಇನ್ನು ಸಂಕ್ರಾಂತಿಗೆ ಸುಗ್ಗಿಗೆ ಮತ್ತಷ್ಟು ಮೆರುಗು ಕೊಡೋದೇ ಕಿಚ್ಚು ಹಾಯಿಸೋದು. ಸಾಮಾನ್ಯವಾಗಿ ಸುಗ್ಗಿಗೆ ಮೆರುಗು ಕೊಡೋದೇ ಜಾನುವಾರುಗಳು. ಹೀಗಾಗಿ ಇವತ್ತಿನ ದಿನ ಗೋವುಗಳಿಗೆ ಪೂಜೆ ಮಾಡಿ ಕೊಂಬುಗಳಿಗೆ ಬಣ್ಣ ಬಳಿದು ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡುವುದು ವಾಡಿಕೆ. ಅಲ್ಲದೆ ಇದೇ ವೇಳೆ ಕಿಚ್ಚು ಹಾಯಿಸಲಾಗುತ್ತೆ. ಇದರಿಂದ ಚಳಿಗೆ ಜಡ್ಡುಗಟ್ಟಿದ್ದಂತಹ ರೀತಿಯಲ್ಲಿರ್ತಕ್ಕಂತಹ ಗೋವುಗಳು ಕ್ರಿಯಾಶೀಲವಾಗುತ್ತವೆ ಅಂತೆ. ಅಲ್ಲದೆ ಗೋವುಗಳಲ್ಲಿ ಯಾವುದಾದ್ರೂ ಕ್ರಿಮಿ ಕೀಟಗಳು ಇದ್ರೆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ ಅಂತೆ. ಹೀಗಾಗಿ ಇಷ್ಟೂ ಕಾರಣಗಳಿಂದ ಸಂಕ್ರಾಂತಿ ಹಬ್ಬವನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ.